ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಕಡಲೆ ಹಿಟ್ಟಿನಿಂದ ಖಾರ ಕಡ್ಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಖಾರ ಕಡ್ಡಿಗೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ನಾವೊಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಉಪ್ಪು ಒಂದು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಖಾರ ಪುಡಿ ಒಂದು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಖಾರ ಪುಡಿ ಜಾಸ್ತಿ ಹಾಕಬಾರ್ದು, ಇದಕ್ಕೆ ಫ್ಲೇವರ್ ಹೋಗುತ್ತೆ. ಅಜ್ವಾನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇನ್ನು ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕಬೇಕೀಗ. ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ, ಒಂದು 2 ಚಿಟಿಕೆ ಅಷ್ಟು ಹಿಂಗು. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಒಂದು 2 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಸ್ವಲ್ಪನೇ ಇರೋದ್ರಿಂದ ಎಣ್ಣೆನೂ ಸ್ವಲ್ಪನೇ ತೊಗೊಂಡಿದ್ದೀನಿ. ಈಗ ಕಲಿಸ್ಕೊಳ್ಳೋಣ ಹಿಟ್ಟನ್ನು. ಸ್ವಲ್ಪ ನೀರು ಹಾಕೋತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದು ಹಿಟ್ಟು ಸ್ವಲ್ಪ ಮೆದುವಾಗಿರಬೇಕು, ತುಂಬ ಚಪಾತಿ ಹಿಟ್ಟಷ್ಟು ಗಟ್ಟಿ ಇರಬಾರ್ದು, ಇಲ್ಲಾಂದರೆ ಖಾರ ಕಡ್ಡಿ ಕೆಳಗೆ ಬೀಳಲ್ಲ, ಗಟ್ಟಿ ಆಗಿಬಿಡುತ್ತೆ, ಒತ್ತಕ್ಕೂ ಕಷ್ಟ. ನೋಡಿ, ಈ ಥರ ಮೆದುವಾಗಿ ಕಲಿಸ್ಕೋಬೇಕು. ಕೈಗೆ ಸ್ವಲ್ಪ ಹೀಗೆ ಎಣ್ಣೆ ಪಸೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಾಗಿದೆ ನಾನು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಒಲೆ ಮೇಲೆ. ನೋಡಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಖಾರ ಕಡ್ಡಿ ಬೆಲ್ಲ ತಗೋತಾ ಇದ್ದೀನಿ. ಈ ಮೌಲ್ಡ್ ಹಾಕ್ಕೊಂಡ್ಬಿಡೋಣ. ಎಣ್ಣೆ ಹಚ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಡ್ಬೇಕು. ನೋಡಿ, ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಕಾದಿರೋ ಎಣ್ಣೆಲಿ ಬಿಟ್ಕೊಂಡ್ಬಿಡೋಣ. ನೋಡಿ, ನಾನೀಗ ಫಸ್ಟ್ ಟ್ರಿಪ್ಪು ಖಾರ ಕಡ್ಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಮೀಡಿಯಮ್ ಉರಿಯಲ್ಲೇ ಕಾಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಒಳ್ಳೆ ಬಂಗಾರದ ಬಣ್ಣ ಬರೋವರೆಗೂ ಕಾಯಿಸ್ಕೊಂಡು ಆಮೇಲೆ ತೆಗೆದುಬಿಡಿ. ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಂತ ತೆಗೆದುಬಿಡ್ಬಾರ್ದು, ಯಾಕಂದರೆ ಒಳಗೆ ಒಮ್ಮೆ ಹಸಿ ಹಸಿಯಾಗಿರುತ್ತೆ, ಹಿಟ್ಟು ಬೆಂದಿರಲ್ಲ. ಒಂದು 2 ನಿಮಿಷ ಆದರೂ, 2ರಿಂದ 3 ನಿಮಿಷ ಆದರೂ ನಾವು ಕಾಯಿಸ್ಕೋಬೇಕಾಗತ್ತೆ ಒಳಗೆಲ್ಲ ಚೆನ್ನಾಗಿ ಕಾಯಲಿಕ್ಕೆ. ಹಾಗಂತ ತುಂಬ ಹೊತ್ತಿಸ್ಬಿಟ್ಟು ಕಪ್ಪಾಗಿನೂ ಮಾಡಬಾರ್ದು, ಖಾರ ಕಡ್ಡಿ ಕಹಿ ಬರುತ್ತೆ ತಿನ್ನುವಾಗ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗುವಾಗ ತೆಗೆದುಬಿಡಬೇಕು.
ನಾನಿಲ್ಲಿ 2ನೇ ಟ್ರಿಪ್ಪನ್ನು ಕಾಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬರ್ತಿದೆ, ಎಲ್ಲನೂ ಒಂದೇ ಬಣ್ಣ ಬರ್ತಾ ಇದೆ ನಮ್ಮದು ಕರಕಟ್ಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.